ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಸ್ಕಿನ್ ಶೈನ್ ಸೋಪ್ ಬಗ್ಗೆ. ಸ್ಕಿನ್ ಶೈನ್ ಸೋಪ್ ಅಂದ್ರೆ ಏನು, ಅದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತಾವೆ, ಯಾವ್ಯಾವ ಸಮಸ್ಯೆ ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ನೀವು ಇದನ್ನು ಸೋಪ್ ಬಳಸಬೇಕು, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದನ್ನ ಹಚ್ಕೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದನ್ನ ಹಚ್ಚಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸ್ಕಿನ್ ಶೈನ್ ಸೋಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸೋಪ್ ಮತ್ತೆ ಇದು ಒಂದು ಫೇರ್ನೆಸ್ ಸೋಪ್ ಅಂತಾನು ಇದಕ್ಕೆ ಹೇಳ್ತಾರೆ. ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮಕ್ಕದಾಗ ಏನಾರ ಆಕ್ನೆ ಪಿಂಪಲ್ಸ್ ಸಮಸ್ಯೆ ಆಗೈತೆ ಅಂದ್ರೆ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಪಿಂಪಲ್ಸ್ ಅನ್ನ ಒಣಗಿಸುತ್ತಾ ಕ್ಲಿಯರ್ ಮಾಡ್ತೈತಿ. ಮತ್ತೆ ಪಿಂಪಲ್ ನಿಮ್ಗೆ ಆಗಿಲ್ಲ ಅಂದ್ರೆ ಬರಾರ್ದಂಗೆ ನೋಡ್ಕೊಂಡು ಹೋಗ್ತೈತಿ. ನಿಮ್ಗೆ ಮಕ್ಕದಾಗ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದಾವ ಅಂದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ತ್ವಚವನ್ನು ಸ್ವಚ್ಛ ಮಾಡ್ತೈತಿ. ಮತ್ತೆ ನಿಮ್ಮ ಸ್ಕಿನ್ ಕಲರ್ ಬಹಳ ಜಾಸ್ತಿ ಡಾರ್ಕ್ ಐತಂದ್ರೆ ಆ ಕಲರ್ ಅನ್ನು ಕೂಡ ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಮಕ್ಕ ಬಹಳ ಚಿಪ್ 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 ಬಹಳ ಎಣ್ಣೆ ಬಸಿತೈತೆ ಅಂದ್ರೆ ಅದನ್ನು ಕೂಡ ಆ ಸಮಸ್ಯೆಯನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಈ ಸೋಪದ್ದು ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಕೊಡ್ತೇನೆ ನೋಡ್ರಿ. ಪ್ರತಿಯೊಂದು ಸೋಪ್ ಒಳಗಡೆ ಸೋಡಿಯಂ ಪಾಲ್ಮಿಟೇಟ್, ಸೋಡಿಯಂ ಪೈಲ್ ಕ್ಯಾರ್ನಾಲೇಟ್, ಟ್ರೈಕ್ಲೋಸನ್, ಅಲೆಂಟಾಯಿನ್, ಟೋಕೋಫಿರೈಲ್ ಅಸಿಟೇಟ್, SLFS, ವೈಟಮಿನ್ ಇ, ಟೀ ಟ್ರೀ ಆಯಿಲ್, ಆರೆಂಜ್ ಪೀಲ್ ಎಕ್ಸ್ಟ್ರಾಕ್ಟ್, ಲೆಮನ್ ಫ್ರೂಟ್ ಎಕ್ಸ್ಟ್ರಾಕ್ಟ್, ಟಿನೋಗಾರ್ಡ್, ಸೂದಿಂಗ್ ಟಾಲ್ಕ್, ಆಕ್ವಾ ಮತ್ತೆ ಪರ್ಫ್ಯೂಮ್ ಸುಗಂಧಕ್ಕೆ ಹಾಕಿರ್ತಾರೆ. ಸೊ ಇದ್ರ TFM ಟೋಟಲ್ ಫ್ಯಾಟಿ ಮ್ಯಾಟರ್ ಎಷ್ಟಪ್ಪ ಅಂದ್ರೆ 72%. ಮತ್ತೆ ಇದು ಗ್ರೇಡ್ 2 ಕ್ಯಾಟಗರಿ ಸೋಪ್ ರೀ. ಮತ್ತೆ ನಿಮ್ಮ ತ್ವಚೆ ಯಾವುದೇ ರೀತಿ ಇರ್ಬೋದು, ಎಲ್ಲ ಸ್ಕಿನ್ ಟೈಪ್ ತ್ವಚೆ ಇದ್ರೆ ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು. ಈ ಸೋಪ್ ನೋಡ್ರಿ, ನಿಮ್ಗೆ ಏನಾರ ತ್ವಚದ ಬ್ಯಾಕ್ಟೀರಿಯಲ್ ಸಂಬಂಧ ಏನಾರ ತ್ರಾಸ ಆಗುಂತೈತೆ ಅಂದ್ರೆ ಅದನ್ನು ಗುಣಪಡಿಸ್ತೈತಿ. ಫಂಗಸ್ ಸಂಬಂಧ ಏನಾರ ತ್ರಾಸ ಆಗುಂತೈತೆ ಅಂದ್ರೆ ಅದು ಕೂಡ ಗುಣಪಡಿಸ್ತೈತಿ ರೀ. ಯಾಕಂದ್ರೆ ಇದ್ರೊಳಗೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಇಂಗ್ರೀಡಿಯೆಂಟ್ಸ್ ಅದಾವ್ರಿ. ಯಾವ ರೀತಿ ಈ ಸೋಪ್ ನೀವು ಬಳಸ್ಬೋದು? ಸೊ ನೋಡ್ರಿ, ಮಕ್ಕಕ್ಕೆ ನೀವು ಇದನ್ನ ಯೂಸ್ ಮಾಡಂತೀರಂದ್ರೆ ಮೊದಲ ನಿಮ್ಮ ಮಕ್ಕ ಏನಿದೆ ಚಂದಾಗ ಸ್ವಲ್ಪ ನೀರು ಹಾಕೊಂಡು ತೋರಿಸ್ಕೊಂಡ್ಬಿಡ್ರಿ. ತೋರಿಸ್ಕೊಂಡಾದ್ಮೇಲೆ ಚಂದಾಗ ಮಕ್ಕ ತುಂಬ ಅದನ್ನ ಸಬ್ಕಾರ ಹಚ್ಕೋರಿ. ಅದ್ರ ಹಚ್ಕೊಂಡು ಮುಂದೆ ಕಣ್ಣಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಸೊ ಕಣ್ಣಿಗೆ ಹಚ್ಕೊಲಾರ್ದಂಗೆ ಹಚ್ಕೋರಿ. ಅದಾದ್ಮೇಲೆ ನಿಮ್ಮ ಕೈ ತೊಗೊಂಡು ಚಂದಾಗ ಎಲ್ಲೆಲ್ಲಿ ಹಚ್ಕೊಂಡ್ರೆ ಅಲ್ಲಿ ಚಂದಾಗ ಮಸಾಜ್ ಮಾಡ್ರಿ ಕೆಲವೊಂದಿಷ್ಟು ಸೆಕೆಂಡ್. ಮಸಾಜ್ ಆದ್ಮೇಲೆ ಇಮಿಡಿಯೇಟ್ಲಿ ಅದನ್ನ ತಕ್ಕೊಳಕ್ ಹೋಗ್ಬೇಡ್ರಿ. 1-2 ನಿಮಿಷ ಅದನ್ನ ಅಲ್ಲೇ ಇರ್ಲಿಕ್ಕೆ ಬಿಡ್ರಿ. ಯಾಕಂದ್ರೆ ತ್ವಚೆ ಅದನ್ನ ಹಿಂಕೋಬೇಕು, ಅಬ್ಸರ್ವ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ನೀರು ಹಾಕೊಂಡು ಮತ್ತೆ ಚಂದಾಗ ಮಖ ತಕೊಂಡು ಮೆತ್ತನ್ ಟವಲ್ ತೊಗೊಂಡು ಒರೆಸ್ಕೊಂಡ್ಬಿಡ್ರಿ. ಸೊ ಈ ರೀತಿ ನೀವು ಇದನ್ನ ಯೂಸ್ ಮಾಡ್ಬೋದ್ರಿ. ಈ ಸೋಪ್ ನೋಡ್ರಿ, ನೀವು ದಿನಕ್ಕೆ 1 ಹೊತ್ತು 2 ಹೊತ್ತು 3 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ನೀವು ಇದನ್ನು ಉಪಯೋಗಿಸ್ಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನೀವು ಯಾವ ಸಮಸ್ಯೆ ಸಂಬಂಧ ಇದನ್ನ ಯೂಸ್ ಮಾಡವಂತೀರಿ. ಈ ಸಮಸ್ಯೆದು ಮೈಲ್ಡ್ ಆಯ್ತು, ಮಾಡ್ರೇಟ್ ಆಯ್ತು, ಬಹಳ ಸಿವಿಯರ್ ಆಯ್ತು, ಆ ಸಮಸ್ಯೆ ಗಂಭೀರತೆ ಎಷ್ಟಿದೆ, ಮತ್ತೆ ಎಷ್ಟು ವರ್ಷದಿಂದ ನಿಮ್ಗೆ ಆ ಸಮಸ್ಯೆ ಐತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಬಳಸಕ್ಕೆ ಹೇಳೋವಂತಾರೆ ಅಷ್ಟು ದಿನ ನೀವು ಇದನ್ನ ಬಳಸಬಹುದು. ಇದನ್ನ ಹಚ್ಕೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ? ಸೊ ನೋಡ್ರಿ, ಓವರ್ ಯೂಸೇಜ್ ನೀವು ಇದನ್ನ ಮಾಡಿದ್ರೆ ಅಂದ್ರೆ ನಿಮ್ಮ ತ್ವಚೆ ನೀವು ಹಚ್ಕೊಂತೀರಿ ಅದು ಕೆಂಪಗಾಗ್ಬೋದು, ಅದ್ರ ಮೇಲೆ ರ್ಯಾಶಸ್ ಕೂಡ ಆಗ್ಬೋದ್ರಿ. ಯಾರು ಇದನ್ನ ಹಚ್ಚಲಿಕ್ಕೆ ಹೋಗಬಾರ್ದು. ನಿಮ್ಗೆ ನೋಡ್ರಿ, ಇಂಗ್ರೀಡಿಯೆಂಟ್ ಏನೇನು ನಾ ಹೇಳಿನಿ ಅದರಲ್ಲಿ ನಿಮ್ಗೆ ಏನಾರ ಎನರ್ಜಿ ಇತ್ತಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದ್ರ ಮೂಲ್ಯ ಎಷ್ಟು? ಇದು ನೋಡ್ರಿ 85 ರೂಪಾಯಿ, 85 ರೂಪೀಸ್ನಾಗ 75 ಗ್ರಾಮ್ ಸೋಪ್, 75 ಗ್ರಾಮ್ ಸೋಪ್ ನಿಮ್ಗೆ ಸಿಗ್ತೈತ್ರಿ. ಸ್ಕಿನ್ ಶೈನ್ ಸೋಪ್. ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನೋಡ್ರಿ, ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸಿದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.